ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇದೇ ಪದಾರ್ಥನೇ ಬಳಸಿರೋದು. ಆ ಟೈಮು ಬಂದಿದೆ, ಆಸೆನೋ ನೆರವೇರಿದೆ. ಇಷ್ಟು ಬೇಗ ಆಸೆ ನೆರವೇರುತ್ತಂತ ಅನ್ಕೊಂಡಿರಲ್ಲ. ಒಂದು ತುಂಬಾ ಸೀರಿಯಸ್ ವಿಷಯ ಹೇಳ್ಬೇಕು, ನಗು ಬರತೈತೆ. ಅಲ್ಲ ಮಾತೆತ್ತಿದ್ರೇನೆ ಯಾವ್ದೇವ್ರ ಕಿತಾಪ ತಂದಿದ್ದಕ್ಕೆ ತಾತ ಬೈತಾರೆ. ಈ ಬೆಂಗಳೂರು ಭಾಷೆಯಲ್ಲಿ ಏನೇನು ಅರ್ಥಗಳಿದಾವೋ ಕಿತಾಪ. ಯಾರನ್ನೋ ಕಾಲು ಹೇಳಕ್ ಹೋಗಿ ನನ್ನ ಕಾಲು ನಾನೇ ಹೇಳ್ಕೊಂಡು ಅನ್ನಂಗೆ ಆಗೋಗಿ ಕೆಟ್ಟ ಪದ ಅಂತ ಹೇಳ್ತವ್ರೆ ಕಿತಾಪತಿಗೆ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇದೇ ಪದಾರ್ಥನೇ ಬಳಸಿರೋದು. ಹಂಗಾದ್ರೆ ಇಡೀ ಕರ್ನಾಟಕನೇ ನೋಡಿದ್, ಯಾರು ಹೇಳಿಲ್ಲ ಕೆಟ್ಟ ಪದ ಅಂತ, ಎಲ್ಲಾರು ನಕ್ಬಿಟ್ರು. ಆ ಟೈಮು ಬಂದಿದೆ, ಆಸೆನೋ ನೆರವೇರಿದೆ. ಇಷ್ಟು ಬೇಗ ಬರುತ್ತೆ, ಇಷ್ಟು ಬೇಗ ನನ್ನ ಆಸೆ ನೆರವೇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟೇ ಸಿದ್ಧಾರ್ಥ ಭಾಗ್ಯ ಬರೋರ್ಗು ಇಷ್ಟೇ ನಮ್ಮ ಮನೆ ಬರ. ಜೀವನ ಒಂದು ದೀಪ ಆರೋಗ್ಯಕ್ಕಿಂತ ಮುಂಚೆ ಬಹಳ ಜೋರಾಗಿ ಹುರಿತ. ಹಾಗಾಗಿ ನಾವೇ ತಿನ್ನೋ ಚಟ್ನಿ ಯಾಕೆ ಬಿಸಾಕ್ಬೇಕು, ಬಿಸಾಕೋದು ಬೇಡ. ಪೌಡ್ರ್ ಹಚ್ಕೊಂಡ್ಬಿಟ್ಟು ಮುರ್ಕೊಂಡ್ಬಿಟ್ರೆ ಮುಗೀತು. ವಿಡಿಯೋ ಎಲ್ಲಿ ಹಿಡಿಬೇಕಂತಾನೆ ಗೊತ್ತಾಗ್ಲಿಕ್ಕೆ. ನನಗೆ ಭಾಳ ಬೇಸರ ಯಾವ್ದಾರು ಹಚ್ಕೊಳ್ಳೋದು ಅಂದ್ರೆ. ದಯವಿಟ್ಟು ಬಂದ್ಬಿಡಮ್ಮ ಇನ್ಸ್ಟಾಗ್ರಾಮಿಗೆ. ಇಲ್ಲ ವಸಂತ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತೃಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಡುಗೆಗಳು ಏನೆಲ್ಲ ಇರುತ್ತೆ ಅಂತ ನೋಡೋಣ. ಹಾಗೆ ಸ್ವಲ್ಪ ಏನಾದರೂ ಮಾತುಕತೆಗಳು, ಕಷ್ಟ ಸುಖಗಳೆಲ್ಲ ಹಂಚ್ಕೊಂಡಿರ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲ್ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬನ್ನಿ. ಫಸ್ಟ್ ಇಲ್ಲಿ ಬ್ಯಾಳಿ ಕುದಿಯಕ್ಕೆ ತೊಗರಿ ಬ್ಯಾಳಿ. ಇದು ಸಪ್ಪನ ಬ್ಯಾಳಿ ಮಾಡೋಕೆ. ಇದನ್ನು ಕುದೀತಂತೇಳಿ ಹಿಂಗೆ ಮ್ಯಾಲೆ ಮುಚ್ಚಿಟ್ಟಿದ್ದಕ್ಕೆ ಉಕ್ಕಿ ಎಲ್ಲ ಚೆಲ್ಲಿ ಒಟ್ಟು ನನ್ನ ಗ್ಯಾಸ್ ಟೋಟಲಾಗಿ ಹಾಳು ಮಾಡಿಬಿಟ್ಟದ ಈ ತೊಗರಿ ಬ್ಯಾಳಿ. ಮತ್ತು ಇಲ್ಲಿ ಬಂದ್ರೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಮಾತ್ರ ಗ್ರೀನ್ ಆಗೈತೆ. ಹಸಿಮೆಣ್ಸಿನ್ಕಾಯಿ ಯಾಕೆ ಹಿಂಗೆ ಬಾಡೋಗೈತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇದು ಏನಪ್ಪ ಅಂತಂದ್ರೆ ಬಜ್ಜಿ ಮಾಡ್ಕೊಂಡು ತಿಂದೀವಿ. ಮೆಣ್ಸಿನ್ಕಾಯಿ ಒಕ್ಕಟಾಕ ಮನಸ್ಸು ಬರಲಿಲ್ಲ. ನಾವೇ ತಿಂದಿರೋದು ಬಜ್ಜಿ, ಹಾಗಾಗಿ ನಾವೇ ತಿನ್ನೋ ಚಟ್ನಿ ಯಾಕೆ ಬಿಸಾಕಬೇಕು, ಬಿಸಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದೇ ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ತೊಗೊಂಡಿನಿ. ಈಗ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿನ ಕುಟ್ಟಕ್ಕೆ ರೆಡಿ ಮಾಡ್ಕೊಂಡಿನಿ. ಇದಕ್ಕೆ ಇನ್ನೂ ಬೆಳ್ಳುಳ್ಳಿ ಎಲ್ಲ ಬೇಕು, ಬಿಡಿಸ್ಕೊಂಬರ್ತೀನಿ. ಅದು ಹೇಳ್ತಾರಲ್ಲ, ದೀಪ ಆರೋಗ್ಯಕ್ಕಿಂತ ಮುಂಚೆ ಭಾಳ ಜೋರಾಗಿ ಹುರಿತ. ಹಂಗೆ ಉರಿದ್ರೆ ಅಷ್ಟೇ. ಎಲ್ಲವೂ ಅಷ್ಟೇ. ಅದ್ರ ಟೈಮ್ ಮುಗಿಯೋವರೆಗೂ ಮಾತ್ರ ಅದ್ರದ್ದೆಲ್ಲ ನಡಿತೈತಿ. ಅದ್ರ ಟೈಮ್ ಮುಗೀತಾ ಅಷ್ಟೇ. ಅದು ಕೆಲವೊಂದೊಂದು ಹಾಗೆ ಇರ್ತದ. ಅದು ಹೆಂಗಪ್ಪ ಅಂತಂದ್ರೆ ಒಳ್ಳೇದಿದ್ರೆ ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅದು ಒಳ್ಳೆತನದಿಂದ ಹಂಗೆ ಇರ್ತೈತಿ. ಅಕಸ್ಮಾತ್ ಅದು ಒಳಗೆ ಕೆಟ್ಟದ್ದು ಇಟ್ಕೊಂಡು ಮ್ಯಾಲೆ ಬಣ್ಣ ಮಾಡ್ಕೊಂಡು ಜೀವನ ಮಾಡಾಕತ್ತಿತ್ತಂದ್ರೆ ಅದು ಬಣ್ಣ ಒಂದಿನ ಹೊರಗೆ ಹೋಗೋದೇ. ಅದು ಎಷ್ಟು ದಿನ ಅಂತ ಬಣ್ಣ ಹಚ್ಕೊಂಡು ಜೀವನ ಮಾಡಾಕೈತಿ. ಅದು ಒಂದಿನ ತೊಳ್ಕೊಂಡು ಹೋಗೋದೇ. ಅದು ಏನದ ಅನ್ನೋದು ಅಲ್ಲಿ ಒರಿಜಿನಲ್ ಬಣ್ಣ ಗೊತ್ತಾಗೋದೇ. ಅದೇ ಬಣ್ಣ ಹಚ್ಕೊಳ್ಳಾರ್ದವ್ರಿಗೆ ಜೀವನ ಪೂರ್ತಿ ಅದು ಅವ್ರಿಗೆ ಎಷ್ಟೇ ಏನೋ ಪೆನಲ್ ಹಾಕಿ ತೊಳೆದ್ರೂ ಅದು ಹೋಗಲ್ಲ. ಯಾಕಂದ್ರೆ ಅವ್ರು ಬಣ್ಣ ಹಚ್ಚಿರಲ್ಲ, ಗೊತ್ತಾಗಲ್ಲ. ಇವರು ಬಣ್ಣ ಹಚ್ಕೊಂಡು ಜೀವನ ಮಾಡೋ ಟೈಮಲ್ಲಿ ಏನಾಗ್ತದಂದ್ರೆ ಪೆನಲ್ ಹಾಕೋದಿರ್ಲಿ, ಬರೀ ಒಂದನೇ ನೀರು ಬಿದ್ರೂ ಬಣ್ಣ ಹೋಗ್ಬಿಡ್ತೈತಿ. ಹೌದಿಲ್ಲ? ಹಂಗೆ ಜೀವನ ಹೆಂಗೆ ಮಾಡ್ಬೇಕಂದ್ರೆ ಹಂಗೆ ಮಾಡಬೇಕು. ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿ, ಮಾಟ ಮಂತ್ರ ಮಾಡಿ, ಅವ್ರಿಗೆ ಮಣ್ಣಾಗ ಒತ್ತಿ ಏನು ಸಿಗ್ತೈತಲ್ಲ ಇನ್ನೊಬ್ರಿಗೆ ಏನಾದ್ರು ಅವ್ರ ಜೀವನ ಏನು ತೊಗೊಳಕ್ಕಾಗಲ್ಲ. ಅವ್ರ ಜೀವನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ಕಷ್ಟ ಕೊಡ್ಬೋದು ಅಷ್ಟೇ. ಅದ್ರ ಬಿಟ್ಟರೆ ಏನು ಮಾಡೋಕ್ಕೆ ಸಾಧ್ಯ? ಅವರು ಬಿಡಬೇಕು. ಇವಾಗ ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರ ನೋಡು, ಒಟ್ಟ ಅವ್ರಿಗೆ ನಾವು ಬೈಯಬಾರ್ದು, ಅವ್ರಿಗೇನು ನಾವು ಅನ್ನಬಾರ್ದು. ಭಗವಂತ ನೀನೇ ಅಪ್ಪ ಅನ್ಬೇಕು. ಖರೇನೆ ನಗತಿಯಲ್ಲ. ಹಂಗೆ ಜೀವನ ಮಾಡಿದ್ರೆ ಮಾತ್ರ ಇಲ್ಲ ಭೂಮಿ ಮೇಲೆ ಬರ್ತಕ್ಕೆ ಸಾಧ್ಯ. ಯಾಕಿರ್ಲಕ್ಕ ಜಗಳ ಆಡಬಾರ್ದು ಯಾವತ್ತು ಮನುಷ್ಯ. ಬೆಳ್ಳುಳ್ಳಿ, ಇದು ಪುದೀನ, ಹಸಿಮೆಣಸಿನ್ಕಾಯಿ, ಕೆಂಪು ಕಾಣಕತ್ತಲ್ಲ ಏನು ನೀಲಿ ಪುದೀನ ಕಲರ್, ಜೀರಿಗೆ ನಾನು ತಿನ್ನಲ್ಲ. ಅಲ್ಲ ಇದು ನನಗೆ ಇಷ್ಟ ಆಗಲ್ಲ ಚಟ್ನ ಜೀರಿಗೆ. ನನಗೆ ಇಷ್ಟ ಸಾಕೀಗ. ಇದಕ್ಕ ಪುದೀನ ಸ್ವಲ್ಪ ಇದು ಇರ್ತೈತಿ, ನಡೀತದೆ. ನಾವು ಅಲ್ಲೇ ನನ್ನ ಮನಸ್ಸಿಗೆ ಬಂದ ಅದೇನು ಹಸಿಮೆಣಸಿನ್ಕಾಯಿ ಚಟ್ನಿ, ಒಂದನೇ ಬೆಲ್ಲ ಹಾಕಿ, ಒಂದನೇ ಹುಂಚಿ ಹುಳಿ ಹಾಕಿ ಚಟ್ನಿ ಮಾಡಕ್ಕೆ ನಾವು ಬೇಡ. ಬ್ಯಾಳಿ ಹಾಕಿದ್ರಲ್ಲ ಆಗಡನೆ. ಇದು ಚಟ್ನಿ ಸ್ವಲ್ಪ ಸಣ್ಣ ಹಾಕೊಂಡು ಕಲ್ಲ ಕೊಡ್ತೀನಿ. ಅದು ಕಲ್ಲ ಇಡಂಗಿಲ್ಲ, ಕಲ್ಲ ಸಾಣದಲ್ಲ.
ಬಾಳಿನ ದಾರಿ ಏರುಪೇರು ಹಿಂಗೇನಾ ಗೊತ್ತಿಲ್ಲ. ಹಾಡೆಲ್ಲ ಕರೆಕ್ಟಾಗಿ ನೆನಪಾಗಿರ್ತಾವೆ, ಬರಲೋ ಹಾಡೋ ಟೈಮಲ್ಲಿ ಬರಲೋ. ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಏನೇ ಆಗಲಿ ಏನೇ ಬರಲಿ ಜೀವನ ಸಾಗಿಸ್ಬೇಕು ಅಷ್ಟೇ. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ರೀ. ಎಷ್ಟು ಕಷ್ಟ ಬರ್ತದೆ ಬರಲಿ, ಏನು ಆಗ್ತದಾಗಲಿ, ಎಷ್ಟು ತ್ರಾಸ ಇರ್ತದೆ ಜೀವನದಾಗ, ಅದನ್ನು ಒಟ್ಟು ತಗೋಬೇಕು. ಕಷ್ಟ ಎಷ್ಟು ಬರ್ತೈತೆ ನಾವು, ಕಷ್ಟ ಬಂದು ಏನು ಮಾಡಂಗೈತೆ ನಮ್ಗೆ? ಜೀವನ ಇರೋದು ಬರ್ತೈತಿ, ಸ್ವಪ್ನ ಬರ್ತೈತಿ, ಕಷ್ಟ ಆದರೆ ಕಷ್ಟ ಆದ್ರೆ ಸ್ವಲ್ಪ ಕಣ್ಣೀರು ಬರ್ತಾವು, ಏನಾಗೋದಿಲ್ಲ. ಮತ್ತು ಕಷ್ಟಕ್ಕಿಂತ ಕಣ್ಣೀರು ಭಗವಂತ ಕೊಟ್ಟಾನ, ಕಣ್ಣದು ಕೊಟ್ಟಾನ, ಕಣ್ಣೀರು ಕೊಟ್ಟಾನ, ಕಷ್ಟದ ಕಣ್ಣೀರು ಹಾಕಿಂತಾನೆ ಕಣ್ಣೀರು ಕೊಟ್ಟಾನು. ಸ್ವಲ್ಪ ಕಣ್ಣೀರು ಹಾಕೊಳ್ಳೋನು ಜೀವನ ಮಾಡೋನು. ಓಕೆ, ಇದಕ್ಕಿನ್ನೂ ಸ್ವಲ್ಪ ಸಣ್ಣ ಮಾಡ್ತೀನಿ. ಸಣ್ಣ ಮಾಡಿ ಕಲ್ಲಾಗಿ ಕೊಡ್ತೀನಿ. ಚಟ್ನಿ ರೆಡಿ ಹಾಕೈತಿ. ಹಿಂಗೆ ನೋಡಿ ಚಟ್ನಿ ಮಾಡೋದು. ನನಗೆ ಒಟ್ಟು ಮಿಕ್ಸಿ ಆಯ್ತು ಕರೆ, ಅದ್ರೊಳಗೆ ಇಷ್ಟ ಇಲ್ಲ ನಾನು ತಿನ್ನಾಕ. ಮಿಕ್ಸಿಯಾಗ ಟೇಸ್ಟ್ ಆಗೋದಿಲ್ಲ. ಹಿಂಗೆಲ್ಲ ಮಾಡ್ತೀನಿ ನಾನು. ಬರೆಲ್ಲರೂ ಊಟ ಮಾಡೋರು. ಹಸಿಮೆಣ್ಸಿನ್ಕಾಯಿ ಚಟ್ನಿ, ಬ್ಯಾಳಿ ರೊಟ್ಟಿ ಇಷ್ಟೇ. ಸಿದ್ಧಾರ್ಥ ಭಾಗ್ಯ ಬರೋವ್ರಿಗೂ ಇಷ್ಟೇ ನಮ್ಮ ಮನೆ ಬರ. ಏನಾರು ಒಂದು ಮಾಡೋದು, ತಿನ್ನೋದು, ಕುಂದ್ರೋದು. ಅವ್ರು ಬಂದ ಮೇಲೇ ಅದು ಇದು ಇದು ಅದು ಅಂತ ಮಾಡೋದು. ತಿನ್ನೋ ಒಂದು ಟೈಮ್ ಊಟಕ್ಕೆ ಯಾಕೆ ಅಷ್ಟೊಂದು ಮಾಡೋದು ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ಕೊಂಡು ಊಟ ಮಾಡೋದು. ಒಂದು ತುಂಬ ಸೀರಿಯಸ್ ವಿಷಯ ಹೇಳ್ಬೇಕು, ನಗು ಬರತೈತೆ ಭಾಳ. ಇವರು ದೇವ್ರಿಗೆ ಕೈನೇ ಮುಗಿತಿದ್ದಿಲ್ಲ. ದೇವ್ರ ಕೈ ಮುಗಿದೇ ಇರೋರಿಗೆ ದೇವ್ರ ಪೂಜೆ ಮಾಡಂಗೆ ಮಾಡೀನಿ. ಮನೆ ತುಂಬ ಹೋಗ್ಯಾರ ಈಗ. ಮತ್ತು ದೇವ್ರಿಗೆ ಕೈ ಮುಗಿತಿದ್ದಿಲ್ಲ. ದೇವ್ರ ಕೈ ಮುಗಿದವ್ರಿಗೆ ಪೂಜೆ ಮಾಡೋ ರೀತಿ ಮಾಡಿಟ್ಟೀನಿ. ಮತ್ತು ದೇವರೇ ಇಲ್ಲ ಅನ್ನೋರಿಗೆ ದೇವ್ರು ಬಿಟ್ಟು ಏನೂ ಇಲ್ಲ ಅನ್ನೋಂಗೆ ಮಾಡಿಟ್ಟೀನಿ. ನೀವು ಯಾರಿಗಾರು ಹಿಂಗೆ ಮಾಡಿರೇನ? ಭಾರಿ ಖುಷಿ ಆಕೈತೆ ನನಗಂತೂ. ಅಲ್ಲ ಮಾತೆತ್ತಿದ್ರೇನೆ ಹೇ ಯಾವ್ದೇವ್ರು ನಡೆ 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 ಅನ್ನೋರು. ಸ್ವಲ್ಪ ದೀಪ ಹಚ್ಚರು. ಇವತ್ತೊಂದಿನ ಉದಿನ ಕಡ್ಡಿ ಹಚ್ಚರು. ಹಚ್ಚಂಗಿಲ್ಲ ಹೇ ನಾ ಹಚ್ಚೋದಿಲ್ಲ. ಹೋಗೋ ಕಡೆ ಎಲ್ಲಿ ದೇವ್ರು ತಂದೆ, ಯಾವ ದೇವ್ರು ತಂದು? ದೇವರಿಲ್ಲ ದೇವ್ರಲ್ಲ ಅಂತಿದ್ರು. ಈಗ ಪ್ರತಿದಿನ ಸಾಯಂಕಾಲ ಅವರ ದೀಪ ಹಚ್ತಾರೆ. ಉದಿನ ಕಡ್ಡಿ ಹಚ್ತಾರೆ, ದೀಪ ಹಚ್ತಾರೆ, ಲಾಭನ ಹಾಕ್ತಾರೆ, ಮನೆ ತುಂಬ ಹೊಗೆ ಮಾಡ್ತಾರೆ. ದೇವ್ರಿಗೆ ನಿಂತು ಒಂದಮ್ಮ ಮಂತ್ರ ಹೇಳ್ತಾರೆ. ಇಲ್ಲಿ ಹೇಳೋದಲ್ಲದೆ ಅವ್ರ ಅಪ್ಪದನ ಅವ್ರ ಅಪ್ಪನ ಹೇಳ್ತಾರೆ. ಕಿತಾಪತಿ ಅಂದ್ರೆ ಅರ್ಥ ಏನು? ಒಂದು ಕಿತಾಪತಿ ಅಂದಿದ್ದಕ್ಕೆ ತಾತ ಬೈತಾರೆ. ಕಿತಾಪತಿ ಅಂದ್ರೆ ಅನ್ನಬಾರ್ದಂತ ಕೆಟ್ಟ ಪದನ ಅದು.
ಕೆಟ್ಟ ಪದನ ಅವ್ನಿಗೆ ಒಳ್ಳೇದು ಆಗ್ಬಾರ್ದಂತಂದಂಗಂತದು. ಒಳ್ಳೆ ಬೇಡ, ಒಳ್ಳೇದಾಗ್ಲಿ ಬೇಡ. ನೋಡ ಹೌದಾ? ಬೇಡ, ಅದು ಬೇಡ, ಏನು ಬೇಡ, ಒಳ್ಳೆ ಚೆನ್ನಾಗಿ ಇರ್ಲಿ. ನೋಡ ಕಂಗಂದ ಅಲ್ವಾ? ಕಿತಾಪತಿ ಅನ್ಬಾರ್ದ? ಅನ್ಬಾರ್ದಂತ ಸುಮ್ಮನೆ ಏನ್ ಕೇಪ ಹೌದಾ? ನೀವೇ ಒಳ್ಳೆ ಅದೇ ನಮ್ಮೂರ್ ಕಡೆ ಕೆಟ್ಟ ಭಾಷೆ ಅಂತ ಅನ್ಸಲ್ಲ ಹಂಗೆ. ಹೌದಾ? ಇಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮೂರ್ ಕಡೆ ಏನ್ ಕೆಟ್ಟ ಭಾಷೆ ಎಲ್ಲ ಅದು. ಅದೇ ಕಿತಾಪತಿ ಅಂದ್ರೆ ಅದು ಬಾರ್ದು. ಹೌದಾ? ಕಿತಾಪತಿ ಅಂದ್ರೆ ಏನು? ಹ್ಯಾಂಗೆ ಅಂತ ನೋಡೋಂಗೆ. ಹೌದಾ? ಗೊತ್ತಿರಲಿಲ್ಲ ಈ ಬೆಂಗಳೂರು ಭಾಷೆಯಲ್ಲಿ ಏನೇನು ಅರ್ಥಗಳಿದಾವೋ ಕಿತಾಪತಿ. ಯಪ್ಪ ಭಗವಂತ, ಯಾರನ್ನೋ ಕಾಲು ಹೇಳಕ್ಕೆ ಹೋಗಿ ನನ್ನ ಕಾಲು ನಾನೇ ಹೇಳ್ಕೊಂಡು ಅನ್ನಂಗೆ ಆಗೋಯ್ತು. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ತಾತ ಹತ್ರ ಕಿತಾಪತಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಕಿತಾಪತಿಗೆ ಬೇರೆ ಒಂದು ಅರ್ಥ ಇದೆಯಾ? ಕೆಟ್ಟ ಪದ ಅಂತ ಹೇಳ್ತವ್ರೆ ಕಿತಾಪತಿಗೆ. ನಿಜವಾಗ್ಲೂ ಅದು ಕಿತಾಪತಿ ಅಂದರೆ ಕೆಟ್ಟ ಪದನ? ನನಗೆ ತಲೆಯಲ್ಲಿ ಹುಳ ಬಿಟ್ಟುಬಿಟ್ಟ ತಾತ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇದು ಕಿತಾಪತಿ ಅಂದರೆ ಅರ್ಥ ಏನು ಅಂತ. ಅಷ್ಟು ಕೆಟ್ಟ ಪದನ? ಕಿತಾಪತಿಯ ಬೆಳೆಸಲೇಬೇಡಿ ಆ ಪದ ಅಂತಾರೆ ನನಗೆ. ತುಂಬ ಆಶ್ಚರ್ಯ ಆಗೋಯ್ತು. ಹಂಗಾದರೆ ನನಗೊಂದು ವಿಚಿತ್ರ, ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇದೇ ಪದ ತಾನೇ ಬಳಸಿರೋದು, ಕಿತಾಪತಿ ಹೆಂಗಸರು ಅಂತ. ಹಂಗಾದ್ರೆ ಇಡೀ ಕರ್ನಾಟಕನೇ ನೋಡಿದ್ದು, ಯಾರು ಹೇಳಿಲ್ಲ ಕೆಟ್ಟ ಪದ ಅಂತ, ಎಲ್ಲರೂ ನಕ್ಬಿಟ್ರು. ನಾನು ಹೇಳಿದ್ರೆ ತಾತ ಬೈದ್ಬಿಟ್ರು, ಯಾಕಮ್ಮ ಆ ಥರ ಹೇಳ್ತೀಯ, ಹೇಳ್ಬೇಡ ನೀನು ಅಂತ. ಕಿತಾಪತಿ ಅಂದರೆ ಅಷ್ಟು ಕೆಟ್ಟ ಪದನ? ಗೊತ್ತಿರೋರು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು, ನನ್ನ ಒಂದು ಆಸೆ ಇತ್ತು, ನನಗೆ ನನ್ನ ಟೈಮ್ ಬರುತ್ತೆ, ನನಗೆ ಒಂದು ಆಸೆ ನೆರವೇರುತ್ತೆ ಅಂತ ಕಾಯ್ತಾಯಿದ್ದೆ. ಆ ಟೈಮು ಬಂದಿದೆ, ಆಸೆನೂ ನೆರವೇರಿದೆ. ಇಷ್ಟು ಬೇಗ ಆಸೆ ನೆರವೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಸೆ ನೆರವೇರುತ್ತೆ, ಒಂದು ದಿನ ನನ್ನ ಟೈಮ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಬೇಗ ಬರುತ್ತೆ, ಇಷ್ಟು ಬೇಗ ನನ್ನ ಆಸೆ ನೆರವೇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದೇ ನನ್ನ ಆಸೆ ಇವತ್ತು ನೆರವೇರಿದೆ. ಅದೇನಂತ ಹೇಳ್ತೀನಿ ಬನ್ನಿ. ಅಲ್ಲ, ಈ ಬಿಸ್ಕೆಟು ಸಾಬನ್ ಹೇಳಿ 1 ವಾರ ಮೇಲೆ ಆಯ್ತು. ನನಗೆ ಸಾಬನ್ ಬೇಕು, ಬಿಸ್ಕೆಟ್ ಬೇಕು ಅಂತ. ಈ ಪಾರ್ಲೆ ಬಿಸ್ಕೆಟ್ ತಿಂದರೆ ನನಗೆ ಜ್ವರ ಬರೋಲ್ಲ. ವಾರದಲ್ಲಿ 1 ಸತಿ ಆದರೂ ನಾನು ಈ ಪಾರ್ಲೆ ಬಿಸ್ಕೆಟ್ ತಿನ್ನಬೇಕು. ಈ ಪಾರ್ಲೆ ಬಿಸ್ಕೆಟ್ ತಿಂದು ನಾನು ಒಂದು 2-3 ದಿನ ತಿನ್ನೋ 2 ವಾರ ಮೇಲೆ ಆಯ್ತೇನೋ. ವಾರದಲ್ಲಿ 1 ಸತಿ ತಿಂದರೆ ನನಗೆ ಜ್ವರ ಬರೋಲ್ಲ, ಇಲ್ಲಾಂದ್ರೆ ಜ್ವರ ಬರ್ತಾವೆ. ಇದು ಈಗಿನ ಕಾಯಿಲೆ ಅಲ್ಲ, ನಾನು ಹುಟ್ಟತ್ಲೇ ಬಂದಿರೋ ಕಾಯಿಲೆ. ಪಾರ್ಲೆ ಬಿಸ್ಕೆಟ್ ತಿನ್ನಲೇಬೇಕು ವಾರಕ್ಕೊಂದ್ಸತಿ, ಇಲ್ಲಾಂದ್ರೆ ಜ್ವರ ಬರ್ತವೆ. ಇದು ತಿಂದ್ಬಿಟ್ರೆ ಜ್ವರ ಬರಲ್ಲ. ಜ್ವರ ಬಂದ ಮೇಲೆ ತಿಂದರೂ ಕೂಡ ಜ್ವರ ಹೋಗ್ತಾವೆ. ನಾನು ದವಾಖಾನೆ ಹೋಗೋ ಅವಶ್ಯಕತೆ ಇಲ್ಲ ಜ್ವರ ಬಂದಾಗ. ಮತ್ತು ಈ ಬಟ್ಟೆ ಹಚ್ಚೋ ಸಾಬೂನು ಹೇಳಿ 1 ವಾರ ಮೇಲಾಯಿತು. ಬಟ್ಟೆ ಹಚ್ಚೋ ಸಾಬೂನೆಲ್ಲ ತೊಗೊಂಬರ್ರಿ ಅಂತ ಹೇಳಿ ಈಗ ತಂದು ಕೊಟ್ಟಾರ. ಇದು ನನ್ನ ಟೈಮು, ಇದು ನನ್ನ ಆಸೆ. ಎಂಥ ದೊಡ್ಡ ಆಸೆ ಅಲ್ವಾ ನಮ್ಮ ಹೆಣ್ಮಕ್ಳದು. ಇದರಲ್ಲಿ ಜೀವನ ಕಳೆದೋಯ್ತು ಅಷ್ಟೇ. ಆಯ್ತು ನೋಡ್ರಿ, ನೈಟು ಇದೊಂದು ಪೌಡ್ರ್ ಹಚ್ಕೊಂಬಿಟ್ಟು ಮುರ್ಕೊಂಬಿಟ್ರೆ ಮುಗೀತು. ಓಕೆ, ಡೈಲಿ ಹಚ್ಕೊಳ್ಳೋದೆ. ವಿಡಿಯೋ ಎಲ್ಲಿ ಹಿಡಿಬೇಕಂತಲೇ ಗೊತ್ತಾಗ್ಲಿಲ್ಲ. ಎರಡು ದಿನ ಬಿಟ್ಟಿದ್ದೆ ಬೇಸರಾಗಿ. ನನಗೆ ಭಾಳ ಬೇಸರ ಯಾವ್ದಾರು ಹಚ್ಕೊಳ್ಳೋದು ಅಂದ್ರೆ. ನಾನು ಇದು ಅದ್ರ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ, ಕ್ರೀಮ್ ಅರಿಶಿನ ಅದು ಹಚ್ಕೊಳ್ಳೋದು ನಂಗೆ ಭಾಳ ಬೇಸರ. ಇದು ಅವಾಗವಾಗ ಬೇಸರ ಆಕ್ಕೈತಿ. ಒಂದು ಇದು ಏನದು ವಸಂತ ಯಪ್ಪ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ವಸಂತ ಎಲ್ಲಿದ್ದಾಳೋ ಗೊತ್ತಿಲ್ಲ. ಬ್ಯೂಟಿಫುಲ್ ವಸಂತ. ದಯವಿಟ್ಟು ಬಂದುಬಿಡಮ್ಮ ಇನ್ಸ್ಟಾಗ್ರಾಮಿಗೆ, ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ವಸಂತ ಬಂಗಿನ ಮನೆ ಮದ್ದು. ಇದು ಹಚ್ಕೊಂಡ್ರೆ ಹೆಂಗೆ ಅನ್ನಿಸ್ತಿದ್ರು, ಒಂಥರ ತಂಪು ಕೊಬ್ಬರಿ ಎಣ್ಣೆಲ್ಲ ಒಂಥರ ತಣ್ಣಗೆ ಒಂಥರ ಖುಷಿ ನನಗಂತೂ. ಆದರೂ ಒಂದೊಂದು ದಿನ ಬೇಸರ ಆಗಿರುತ್ತೆ ಹಚ್ಕೊಳಕ್ಕೆ. ಎಲ್ಲ ಕರಗಾಯ್ಬಿಟ್ಟೈತ್ರಿ ಕುತ್ತಿಗೆ ಪತ್ತಿಗೆ. ಆರಾಮಿಲ್ದಾಗ ಮನುಷ್ಯ ವ್ಯವಸ್ಥೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟೆ, ಹಾಗಾಗಿ ಕುತ್ತಿಗೆ ಇದೆಲ್ಲ ಕರ್ರ ಮಣ್ಣಾಗ್ಬಿಟ್ಟೈತಿ. ಓಕೆ, ಡನ್. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.
ನಮ್ಮ ಇವತ್ತಿನ ಬ್ಲಾಗು, ಇವತ್ತಿನ ದಿನಚರಿ ಹೇಗಿತ್ತು, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರು ಮರ್ಯಾಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ದಯವಿಟ್ಟು ಆದಷ್ಟು ಬೇಗ ನನ್ನನ್ನು ಒಂದು ಮಟ್ಟಕ್ಕೆ ತೊಗೊಂಬನ್ರಿ. ಹಂಗಂತ ಮಟ್ಟಕ್ಕೆ ಹೋಗಿಬಿಟ್ರಿ ಅಂತೀನಿ, ಮತ್ತು ಕಿರಿಕಿರಿ. ಒಂದು ಮಟ್ಟಕ್ಕೆ ಹಿಂಗೆ ಬೆಳೆಸ್ರಿ ಅಂತ ಹೇಳಕತ್ತೀನಿ ಅಷ್ಟೇ. ಓಕೆ, ಬಾಯ್, ನಮಸ್ಕಾರ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ.